ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ಚಿಕ್ಕಪೇಟೆ ಮತ್ತು ಮೆಟ್ರೋಗೆ ಸ್ವಲ್ಪ ಶಾಪಿಂಗ್ ಇದೆ, ಹೋಗೋಣ ಅಂತೀವಿ. ಹೋಗ್ತಾ ಆನ್ ದ ವೇ ಸ್ವಲ್ಪ ಎಳ್ಳೀರು ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಎಳ್ಳೀರು ಕುಡಿತಾ ಇದ್ದಾರೆ, ನೋಡ್ತಿರ್ಬೋದು. ಇನ್ನು ಅಕ್ಕ ಮಂಜು ಅಲ್ಲೇ ಅಂಗಡಿ ಹತ್ರ ಕುಡಿತಾ ಇದ್ದಾರೆ. ಋತ್ವಿಕ್ಗೆ ಇನ್ನು ಎಳ್ಳೀರು ಕುಡಿಯೋಕೆ ಬರ್ತಾ ಇಲ್ಲ. ಕುಡಿಯ ಋತ್ವಿಕ್, ಎಳಿತಾ ಇದ್ದೀಲಿ ಅನ್ನು ಅನ್ನು ಇಲ್ಲಿ ಅವನು ವಿಡಿಯೋ ನೋಡ್ತಾ ಇದ್ದು ನಮ್ಮ ಇಲ್ಲಿ ಅನ್ನು ಕಚ್ಚಬಾರ್ದು ಅನ್ನು ನೀರು ಬರುತ್ತೀವಿ ಇಲ್ಲಿ ಕುಡ್ಕೊಂಡು ಹೊರಡಬೇಕು. ಬನ್ನಿ. ಫೈನಲ್ಲಿ ಜ್ಯೂಸ್ ಎಳೆಯೋದು ನೋಡಿ ಗಾಡಿ ಕಲ್ತ್ಕೊಂಡ. ಈಗ ಎಳ್ಳೀರು ಕುಡಿತಾ ಇದ್ದಾನೆ. ಹೇಳ್ಕೊ ಹೇಳ್ಕೊ. ಬಂತಾ ಋತ್ವಿಕ್? ಇಲ್ಲ ನೋಡು, ಇಲ್ಲ ನೋಡಿ ಜ್ಯೂಸ್ ಬಂತಾ. ಈಗ ಇಷ್ಟೊತ್ತು ಕುಡ್ದಾದ್ಮೇಲೆ ಈಗ ಅಭ್ಯಾಸ ಆಯ್ತು ಗೈಸ್ ಅವನಿಗೆ. ಗಿರ್ಜಾ ಮಂಜು ಅಲ್ಲೇ ಹೋಗಿ ಕುಡಿದು ಬಂದ್ರು. ಬನ್ನಿ ಮೆಟ್ರೋಗೆ ಹೋಗಿ ಏನೇನು ತಗೊಂಡಿವಿ ಅಂತ ತೋರಿಸ್ತೀನಿ. ನಾವು ಹೋಗಿದ್ದು ಆ್ಯಕ್ಚುಲಿ ಮೆಟ್ರೋಗೆ. ಇನ್ನು ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಮನೆಯವರೆಲ್ಲ ನಗಾಡ್ತಾಯಿದ್ರು. ಇನ್ನು ಅಮ್ಮ ಕೂಡ ಮನೆಗೆ ಏನು ಬೇಕೋ ಅದೆಲ್ಲ ತೊಗೊಳೋಣ ಅಂತ ಹೇಳಿ ಬಂದರು. ಏನೇನು ತೊಗೊಂಡ್ರು ನೋಡಿ. 1,500 ಲೋಕಿ ಅವನ್ನ ಕೂರ್ಸೋದಿತ್ತು, ಅದನ್ನು ತಗೋಬೇಕಾಗಿತ್ತು. ಇನ್ನು ಹೋಗ್ತಾ ಎಂಟ್ರೆನ್ಸಲ್ಲಿ ಸ್ವಲ್ಪ ಆಫರ್ ಪ್ರೈಸಸ್ಸು ಕೂಡ ಇತ್ತು. 1000 ರುಪೀಸಿಗೆ ಬಿಲ್ ಮಾಡಿದ್ರೆ 250 ರುಪೀಸ್ ಲೆಸ್ಸು ಅಂತ ಹೇಳಿ. ಇನ್ನು ಮನೆಗೆಲ್ಲರೂ ಹೆಂಗಿದ್ರು ಒಟ್ಟಿಗೆ ತೊಗೊಳ್ತಾ ಇದ್ದೀವಲ್ಲ ಅಂಥೇಳಿ ಅದನ್ನು ಕೂಡ ಬಿಲ್ ಮಾಡಿಸಿದ್ವಿ. ಹಾಗೆ ಮಂಜುನು ಕೂಡ ಒಂದು ಮಿಕ್ಸಿ ಬೇಕು ಅಂದ್ಲು. ಯಾವ ಮಿಕ್ಸಿ ತೊಗೊಂಡ್ಲು ಗೊತ್ತಾ? ಚಟ್ನಿ ಪೌಡರು, ಮಸಾಲ, ಇಡ್ಲಿ ಬ್ಯಾಟರು, ಜ್ಯೂಸರು 4 ಥರ ಜಾರ್ ಬರುತ್ತೆ. ಇದು ಚಟ್ನಿ ಪೌಡರ್ಗೆ, ಮಸಾಲಾಗೆ, ಇಡ್ಲಿ ಬ್ಯಾಟರ್ಗೆ, ಜ್ಯೂಸರ್ಗೆ. ಜ್ಯೂಸರು ಎಲ್ಲ ಥರ ಫ್ರೂಟ್ಸ್, ವೆಜಿಟೇಬಲ್ಸ್ ವಿತ್ ಫಿಲ್ಟ್ರೇಷನ್ ಆಗಿ ಬರುತ್ತೆ. ಹಿಂಗೆ ರೊಟೇಟ್ ಮಾಡಿ. ಆ್ಯಕ್ಚುಲಿ ಮಂಜು ಜ್ಯೂಸ್ ಜಾರ್ ಬೇಕು ಅಂತ ಹೇಳಿ ತೊಗೊಂಡ್ಳು. ಅಂದರೆ ಜ್ಯೂಸ್ ಜಾರ್ಗೆ 4,000 ಇತ್ತು. ಹಾಗಾಗಿ ಬೇಡ, ಜ್ಯೂಸ್ ಜಾರ್ಗೆ ಅಷ್ಟೊಂದು ಕೊಡೋ ಬದಲು ಮಿಕ್ಸಿನೇ ತೊಗೊಂಡ್ರೆ ಸೊ 6,500 ರೂಪಾಯಿ ಏನೋ ಇತ್ತು. ಅದು ಆಫರ್ ಪ್ರೈಸ್ ಇಲ್ಲ, ಅದು ಆಫರ್ ಪ್ರೈಸ್ ಇತ್ತಲ್ಲ. ಸೊ ಹಾಗಾಗಿ ಅದನ್ನೇ ತಗೋ, ಒಟ್ಟಿಗೆ ಎಲ್ಲ ಇರುತ್ತೆ ಅಂಥೇಳಿ 6,500 ಕೊಟ್ಟು ಮಿಕ್ಸಿನೇ ತೊಗೊಂಡ್ಳು. ಇನ್ನು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಶಾಪಿಂಗ್ ಮಾಡೋ ಬರದಲ್ಲಿ ನಮ್ಮ ಜೊತೆನೇ ಇದ್ದ ಋತ್ವಿಕು. ಸೊ ನಾವು ಮೇಯ್ನ್ ಇಂಟೆನ್ಷನಲ್ಲಿ ಹೋಗಿದ್ದು ಮೆಟ್ರೋದಲ್ಲಿ ಫ್ಯಾನ್ಸ್ ತರೋಣ ಅಂತ. ಸೊ ಫ್ಯಾನ್ ಸ್ವಲ್ಪ ಹೆವಿ ಕಾಸ್ಟ್ಲಿ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಬಿಟ್ವಿ. ಶಾಪಿಂಗ್ ಮಾಡಬೇಕಾದ್ರೆ ಋತ್ವಿಕ್ ಆ್ಯಕ್ಚುಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದ. ಅವ್ನು ಹುಡ್ಕೋದ್ರಲ್ಲೇ ನಮಗೆ ಕಾಲ ಕಳೆದೋಯ್ತು. ಸೊ 2 ಅವರ್ಸ್ ಅಲ್ಲೇ ವೇಸ್ಟ್ ಆಯಿತು. ಸೊ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಎಲ್ಲರೂ ಒಂದೊಂದು ಕಡೆ ಹುಡುಕಿ ಋತ್ವಿಕ್ ಎಲ್ಲೋಗಿದ್ದಾನೆ ಅಂಥೇಳಿ ಆಮೇಲೆ ಯಾವುದೋ ಒಂದು ಹುಡುಗಿ ಜೊತೆ ಆಟ ಆಡ್ಕೊಂಡಿದ್ದ ಅವನು. ನಾವೆಲ್ಲ ರೇಗಿಸ್ತಾ ಇದ್ವಿ, ಮಗನೇ ಈಗಲೇ ಹುಡುಗಿ ಜೊತೆ ಆಟ ಆಡ್ತಾ ಇದೆಯಾ ನೀನು ಅಂತ ಹೇಳಿ. ಸೊ ಯಾರಿಗೇ ಆದರೂ ಮಗು ಕಳೆದೋದಾಗ ಸ್ವಲ್ಪ ಗಾಬರಿ ಆಗುತ್ತೆ. ಬಟ್ ಅಲ್ಲೇ ಇದ್ದ, ನಾವೇ ನೋಡ್ಕೊಳ್ಲಿಲ್ಲ. ಬಟ್ ಅಷ್ಟರಲ್ಲೇ ಟೆನ್ಷನ್ ತೊಗೊಂಬಿಟ್ಟಿದ್ವಿ ನಾವು. ಸೊ ಎಲ್ಲೋದ ಅಂಥೇಳಿ ಅಲ್ಲಿ ನೋಡಿದ್ರೆ ಪಕ್ಕದಲ್ಲಿರೋ ಹುಡುಗಿ ಜೊತೆನೇ ಆಟ ಆಡ್ಕೊಂಡಿದ್ದ. ಇನ್ನು ಮೈಕಲ್ಲಿ ಅನೌನ್ಸ್ ಮಾಡಿಸೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಸಣ್ಣ ಮಗು ಅಲ್ವಾ, ನಮಗೆ ಬೈತಾರವರು. ಸೊ ಸಣ್ಣ ಮಗುನ ನಾವೇನಾದರೂ ಹುಡ್ಕೋಕ್ಕೂ ಐಡೆಂಟಿ ಮಾಡೋಕ್ಕಾಗಲ್ಲ ಅಂಥೇಳಿ ಇದು ಮಾಡ್ತಾರೆ ಅಂತ. ಸೊ ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡಿದ್ರು, ಪಾಪು ಇಲ್ಲೇ ಇದೆ ಬಾ ಅಂಥೇಳಿ. ಏನು ಬೇಕೋ ಸ್ವಲ್ಪ ಮನೆಗೆಲ್ಲ ಗ್ರಾಸರಿ ಐಟಮ್ಸ್ ತೊಗೊಂಡ್ರು ಅಮ್ಮ. ಸೊ ಗ್ರಾಸರಿ ಐಟಮ್ಸು ಮತ್ತು ಮಿಕ್ಸಿ, ಸೊ ಮೈಕ್ರೋ ಓವನ್ ಬೇಕು ಅಂದ್ಲು. ಅಲ್ಲಿ ಇರಲಿಲ್ಲ, ಅಂದರೆ ಹೆವಿ ಕಾಸ್ಟ್ಲಿ ಇತ್ತು ನಮ್ಮ ಬಜೆಟ್ಗಿಂತ. ಸೊ ಹಾಗಾಗಿ ಅದನ್ನು ತಗೊಳ್ಲಿಲ್ಲ. ಇನ್ನೇನೇನಿತ್ತೋ ಎಲ್ಲ ಬಿಲ್ ಮಾಡಿಸ್ಕೊಂಡು ಇನ್ನು ನಾವು ಕೂಡ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಆದರೂ ಇವತ್ತು ಋತ್ವಿಕ್ ಅಂತೂ ಕಳೆದೋಗಿದ್ದಾನೆ ಅಂತ ಅಂದ್ಕೊಂಡು ತುಂಬ ಗಾಬರಿ ಆಗಿಬಿಟ್ಟಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಶಾಪಿಂಗ್ ಮಾಡೋ ಮೂಡೇ ಹೊಂಟೋಯ್ತು ನಮಗೆ. ಸದ್ಯಕ್ಕೆ ಸಿಕ್ಕದ್ನಲ್ಲ ಅಂತ ಇಷ್ಟು ಜನ ಏನೇನೋ ಅಂದಿರ್ತಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮಗೆ ಬೈಯೋದು ಎಲ್ಲರೂ. ಸೊ ಸಣ್ಣ ಮಗುನ ನೋಡ್ಕೊಳಕ್ಕಾಗಲಿಲ್ವಾ ನಿಮಗೆ ಅಂಥೇಳಿ. ಹೆಂಗೋ ಥ್ಯಾಂಕ್ ಗಾಡ್ ಸಿಕ್ದ. ಇನ್ನು ಅಕ್ಕ, ಅಮ್ಮ, ನಾನು ಎಲ್ಲರೂ ಮನೆಗೆ ಏನು ಬೇಕೋ ಅಲ್ಲೇ ತೊಗೊಂಡ್ವಿ. ಸ್ವಲ್ಪ ಆಫರ್ ಪ್ರೈಸ್, ನಮಗೇನು ಓಕೆ ಪ್ರೈಸು ಅನ್ನಿಸ್ತೋ ನಮಗೆ ಬೇಕಾಗಿರೋದು ಮನೆಗೆಲ್ಲ ತೊಗೊಂಡು ಇನ್ನು ಅಲ್ಲಿಂದ ನಾವು ಹೊರಟ್ವಿ. ಬಿಲ್ಲಿಂಗಲ್ಲಿ ಆ್ಯಕ್ಚುಲಿ ತುಂಬ ಕ್ರೌಡ್ ಇತ್ತು. ಬಟ್ ಫೈನಲಿ ಬಿಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೊರಟ್ವಿ. ಕಾರ್ ಪಾರ್ಕಿಂಗ್ ಹತ್ರ ಅಕ್ಕ ರೇಗಿಸ್ತಾ ಇದ್ಲು ಆ್ಯಕ್ಚುಲಿ ನನ್ನ, ಇಲ್ಲೂ ಎಲ್ಲಾದರೂ ಬಿಟ್ಬಿಡು ಮಗು ಅಂತ. ಪಾಪುನ ಇಟ್ಕೊಂಡಿದ್ದಿದ್ದೆ ನಾನು ಆ್ಯಕ್ಚುಲಿ. ಇನ್ನೊಂದ್ಸಲಿ ಆ ಥರ ಮಾಡಬೇಡ ಅಂಥೇಳಿ ಎಲ್ಲ ಬೈದರು. ನನಗೆ ಆ ಟೆನ್ಷನ್ನೇ ಇನ್ನೂ ಕಡಿಮೆ ಆಗಿರಲಿಲ್ಲ.
ತಿಳಿಲಿಲ್ಲ. ಇನ್ನು ನಾವೇನು ತೊಗೊಂಡಿದ್ವೋ ಅದೆಲ್ಲ ಕಾರಲ್ಲಿ ಇಟ್ಕೊಂಡು ಇನ್ನು ಮನೆ ಹತ್ರ ಅಮ್ಮನ್ನ ಅಕ್ಕನ್ನೆಲ್ಲ ಡ್ರಾಪ್ ಮಾಡಿ ನಾವು ಬೇರೆ ಕಡೆ ಫ್ಯಾನ್ಸ್ ನೋಡೋಣ ಅಂತ ಹೋಗಬೇಕಿತ್ತು. ಹಂಗಾಗಿ ಅವ್ರನ್ನೆಲ್ಲ ಮನೆ ಹತ್ರನೇ ಬಿಟ್ವಿ. ಇನ್ನು ಮನೆ ಹತ್ರ ಬಂದ ತಕ್ಷಣ ನಾವು ಆಲ್ರೆಡಿ ಋತ್ವಿಕ್ನ ಹುಡುಕಿ ಮನೆ ಐಟಮ್ಸ್ ತೊಗೊಂಡು ಮಾಲಲ್ಲೆಲ್ಲ ಸುತ್ತಾಡಿದ್ದೆ ಲೇಟ್ ಆಗೋಗಿತ್ತು. ಹಾಗಾಗಿ ನಾವೇನು ಮೇಲೆ ಹತ್ತಲಿಲ್ಲ. ಹಿಂಗಿಂದನೇ ಹೋಗೋಣ ಅಂತ ಹೇಳಿ ಅಕ್ಕನ ಮತ್ತು ತೇಜು, ಅಭಿ ಮತ್ತು ಪೂರ್ವಿ, ನಿತಿನು ಎಲ್ಲರೂ ಬಂದ. ನಮ್ಮ ಮನೇಲಿ ಏನು ಗೊತ್ತಾ, ದೊಡ್ಡ ಸೋಂಬೇರಿ ಅಂದರೆ ನಮ್ಮ ಅಕ್ಕನ ಮಗ ದೊಡ್ಡವನು ಮಲಗಿದ್ದೀನಿ ಅನ್ನೋ ಥರ ಆ್ಯಕ್ಟ್ ಮಾಡ್ದ. ಪಾಪ ಎಲ್ಲ ಮಕ್ಕಳು ತೊಗೊಂಡೋಗಿ ಮೇಲಿಟ್ಟ ಮೇಲೆ ಲಾಸ್ಟಲ್ಲಿ ಬಂದ. ಅದಕ್ಕೆ ಕೋಪ ಬಂದು ಸರಿ ನೀನೇ ಇಡು ಎಲ್ಲ, ಅವ್ರ ಕೈಯಲ್ಲೆಲ್ಲ ಹೊರ್ಸೋದು ಬೇಡ ಅಂಥೇಳಿ ಅವನ ಕೈಯಲ್ಲೇ ಎಲ್ಲ ಕೊಡ್ತಾಯಿದ್ವಿ. ಸೊ ಕೆಟಲ್ಲು ಮತ್ತು ಮಿಕ್ಸಿ ಎಲ್ಲ ಏನೇನು ತೊಗೊಂಡಿದ್ವೋ ಅದೆಲ್ಲ ನೀನೊಬ್ಬನೇ ಎತ್ಕೊಂಡು ಹೋಗಬೇಕು ಅಂತ ರೇಗಿಸ್ತಾಯಿದ್ವಿ. ತುಂಬ ಸೋಂಬೇರಿ ಇವನು, ಯಾವಾಗಲೂ ಅದೇ ಥರ ಮಾಡ್ತಾನೆ. ಇನ್ನು ಫೈನಲಿ ಅದೆಲ್ಲ ಮನೇಲಿಟ್ಟು ಫ್ಯಾನ್ಸ್ ನೋಡೋಣ ಅಂತ ಹೋದ್ವಿ. ಫ್ಯಾನ್ಸ್ ನೋಡೋಕ್ಕೆ ಹೋಗಿದ್ದು ನಾವು ಫಸ್ಟು ಇಲ್ಲಿ ಸುದರ್ಶನ್ ಎಲೆಕ್ಟ್ರಿಕ್ ಅಂತ, ಬಾಯಲ್ಲಿ ಸುದರ್ಶನ್ ಸಿಲ್ಕ್ ಅಂತಲೇ ಬರ್ತಾಯಿದೆ. ಸೊ ಎಲೆಕ್ಟ್ರಿಕ್ ಐಟಮ್ಸಲ್ಲಿ ನಾವಿಲ್ಲಿ ನೋಡಿದ್ದು ಈಗ ಏನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಸೊ ಆ ಫ್ಯಾನ್ಸ್ ಎಲ್ಲ 2000ಇಂದ ಸ್ಟಾರ್ಟ್ ಆಗಿದೆ. ಚಿಕ್ಕದು ಬಂದು 1300 ಅಂದರು. ಹಾಗೆ ಚಿಮ್ನಿ ಕೂಡ ನೋಡೋಣ ಅಂತ ನೋಡಿದ್ವಿ. ಚಿಮ್ನಿ ಎಲ್ಲ ಅಲ್ಲಿ 20,000 15,000 ಈ ಥರ ಸ್ಟಾರ್ಟಿಂಗ್ ಇತ್ತು. ಇನ್ನು ಅಲ್ಲೂ ಪ್ರೈಸ್ ಕೇಳಿಕೊಂಡು ಬೇರೆ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಯಾಕೆ ಅಂದರೆ ಉಷಾ ಫ್ಯಾನ್ಸ್ ಎಲ್ಲ ನಾವು ನೋಡ್ದಂಗೆ 1,500 ರೂಪಾಯಿಗೆ ಸಿಗುತ್ತೆ. ಸೊ ಹಾಗಾಗಿ ಆ ಥರ ಕಡಿಮೆ ಫ್ಯಾನ್ಸ್ ನೋಡೋಣ ಅಂದ್ಕೊಂಡು ಇನ್ನು ಅಲ್ಲಿಂದ ಬೇರೆ ಅಂಗಡಿಗೆ ಹೋದ್ವಿ. ಬೇರೆ ಅಂಗಡಿಗೆ ಹೋದಾಗ ಲೈಟಿಂಗ್ಸು ಮತ್ತು ಫ್ಯಾನ್ಸು ಎರಡು ನೋಡೋಣ ಅಂತ ನೋಡಿದ್ವಿ. ಇನ್ನು ಅವ್ರದ್ದೇನೇನು ಪ್ರೈಸ್ ಇದೆಯೋ ಅದೆಲ್ಲ ಹೇಳ್ತಾಯಿದ್ರು. ಇಲ್ಲಿ 2,000 1,500 ಮತ್ತು 3,000 ಈ ಥರ ಹೇಳ್ತಾಯಿದ್ರು. ಹಾಗೆ ನಮಗೆ ಮನೆಗೆ ಸ್ವಲ್ಪ ಲೈಟಿಂಗ್ಸು ಇಷ್ಟ ಆಗ್ತಿತ್ತು, ಬಟ್ ಅದನ್ನು ನೋಡೋಣ ಅಂತ ಅಂದ್ಕೊಂಡ್ವಿ. ಅದೆಲ್ಲ ಈಗೇನು ನೀವು ಲಾಂಗರ್ಸ್ ಲೈಟಿಂಗ್ಸ್ ನೋಡ್ತಾ ಇದ್ದೀರಾ, ಇದೆಲ್ಲ ನನಗೆ ಆ್ಯಕ್ಚುಲಿ ಇಷ್ಟ ಆಗಿದ್ದು. ಬಟ್ ಅದೆಲ್ಲ ಏನಿದ್ರು ಡೂಪ್ಲೆಕ್ಸ್ ಮನೆಗೆ ಸೆಟ್ ಆಗುತ್ತೆ, ನಮ್ಮ ಮನೆಗಲ್ಲ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಆಮೇಲೆ ನಾನು ಕೂಡ ಅಲ್ಲಿ ಆ್ಯಕ್ಚುಲಿ ಲೋಕಿಗೆ ಹೇಳ್ತಾ ಇದ್ದೆ, ಲೋಕಿ ನಾವು ಕೂಡ ಡೂಪ್ಲೆಕ್ಸ್ ಮನೆ ಕಟ್ಟಿದಾಗ ಮುಂದೊಂದು ದಿನ ಈ ಥರ ಅದೆಲ್ಲ ಲೈಟಿಂಗ್ಸ್ ಹಾಕಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಲೋಕಿ ಅಂತ. ಸೊ ಇನ್ನು ಅಲ್ಲೂ ಕೂಡ ಫ್ಯಾನ್ಸ್ ಎಲ್ಲ ನೋಡಿಕೊಂಡು ನಮ್ಮ ಭಾವ ಹೇಳಿದ್ರು. ಫೈನಲಿ ಅವರು ಕೂಡ 2,500 ರೂಪಾಯಿ ಮೇಲೆ ಅಂತ ಹೇಳಿದ್ರು. ನಾವಿವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಋತ್ವಿಕ್ ಟೆನ್ಷನಲ್ಲಿ ಮತ್ತು ಅಲ್ಲಿ ಶಾಪಿಂಗ್ ಮಾಡಿದ್ದೆ ಲೇಟ್ ಆಯಿತು. ಹಾಗಾಗಿ ನಾವು ಚಿಕ್ಕಪೇಟೆಗೆ ಹೋಗಲಿಲ್ಲ. ನಮ್ಮ ಭಾವ ಚಿಕ್ಕಪೇಟೆಯಲ್ಲೇ ನೋಡ್ತೀನಿ ಅಂತ ಮತ್ತೆ ರಿಟರ್ನ್ ಮನೆಗೆ ಕರ್ಕೊಂಡು ಬಂದರು. ಮನೆಗೆ ಕರ್ಕೊಂಡ್ಬಂದಿದ ತಕ್ಷಣ ಮಂಜು ಆ್ಯಕ್ಚುಲಿ ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ಲು ಎಲ್ರಿಗೂ. ಏನಪ್ಪ ಆ ಟ್ವಿಸ್ಟು ಅಂದರೆ ನೋಡಿ ನೀವೇ. ಲೆಕ್ಕ ಹಾಕ್ಬೇಕಂದ್ರೆ ಡಿವೈಡ್ ಐತೆ ನಂಗೆ ಗೊತ್ತಾಯ್ತು ತಾನೆ. ನಾನು ಹೇಳ್ಕೊಟ್ಬಿಟ್ಟೆ ಅವಳಿಗೆ. ನಾನು ಹೇಳ್ತೀನಿ ಅದು ಏನು ಮಾಡಬೇಕಾಯ್ತು ಗೊತ್ತಾ, 660 ಡಿವೈಡೆಡ್ ಬೈ ಅದು ಡಿವೈಡೆಡ್ ಬೈ ಮಾಡಿ ಎಲ್ಲ ಹೇಳ್ಕೊಟ್ಬಿಟ್ಟೆ ನಾನು ಅವಳಿಗೆ. ಇನ್ನು ಹೇಳ್ಕೊಟ್ಬಾರ್ದು. ತೇಜು ಬಿಲ್ ತಗೋ ಇವಾಗ. ಅಭಿ ಬಿಲ್ ಕೊಡು ಅಭಿ, ಅವ್ನು ಒಂದು 2 ನಿಮಿಷ ಕೊಟ್ಬಿಡು ಅಭಿ, ಅವ್ನಿಗೆ 1 ನಿಮಿಷ ಮಾಡುವಂತೆ. ಆ ಬಿಲ್ಲಲ್ಲಿ ಎಷ್ಟೈತೆ ಅಮೌಂಟ್? 9,000 ರೂಪಾಯಿ ಕಡಿಮೆ ಬಂತು. 6 ಇದೆ. ಫಸ್ಟ್ ಇಂದ ಬರ್ಕೊಳ್ಳೋ. ಈಗ ಬಿಲ್ ಇಟ್ಕೊಳ್ಳೋ. ನೀನ್ ಇಟ್ಕೊ, ನಾನ್ ಮಾಡಿ ಕರೆಕ್ಟ್ ಅಂತ ನಿನ್ನ ಕೇಳ್ತಾ. ಯಾರ್ದಿದ್ದು ಚಪ್ಪಲಿ? ತೇಜಸ್ಗೆ ಎಷ್ಟು? 400 ರೂಪಾಯಿ. ಅಲ್ಲೇ ನೋಡ್ದಲ್ಲ ಬಿಲ್ಲಲ್ಲೇ. ಅಷ್ಟಿಲ್ಲ ಮಂಜು, ಅಷ್ಟು ಪೇ ಮಾಡಿಲ್ಲ. ಎಷ್ಟು ಮಾಡಿದೆ ನೀನ್ ಪೇಮೆಂಟ್? ಕ್ರಾಕ್ಸ್ ಬರುತ್ತೆ ನೋಡು. ಅದಕ್ಕೆ ಮಿಸ್ ಹೊಡಿತಾ ಇರೋದು. ಏನು ಟ್ವಿಸ್ಟು ಅಂತ ಗೊತ್ತಾಯ್ತಾ? ಆ್ಯಕ್ಚುಲಿ ನಮ್ಮದಲ್ಲಿ ಶಾಪಿಂಗ್ ಮಾಡ್ಕೊಂಬಂದಾಗ ಬಿಲ್ಲು 9,000 ಚಿಲ್ಲರೆ ಆಗಿತ್ತು. ಸೊ ಯಾರು ಏನೇನು ಐಟಮ್ಸು ಎಷ್ಟೆಷ್ಟು ಆಗಿದೆ ಲೆಕ್ಕ ಹಾಕಿ ನೋಡೋಣ, ಬಿಲ್ ತೊಗೊಂಡು ಐಟಮ್ಸ್ ತೊಗೊಂಡು ನೀವು ಕೌಂಟ್ ಮಾಡಿ ಅಂತ ಹೇಳಿ ಕೊಟ್ಲು. ಸೊ ಇದನ್ನು ಮಾಡೋ ಅಷ್ಟರಲ್ಲಿ ಎಲ್ಲ ಹುಡುಗರು 1-2 ಅವರ್ ತೊಗೊಂಡ್ರು. ನಾವು ಇಷ್ಟೊಂದು ಓದಿ ನೀವು ಇಷ್ಟೊತ್ತು ಮಾಡ್ತೀರಾ ಅಂಥೇಳಿ ಪೈಸಾ ಎಲ್ಲ ಬಿಟ್ಬಿಟ್ಟಿದ್ರು ಅವರು. ಸೊ ಅವ್ರ ಹತ್ರ ಒಂದು ಫನ್ನಿ ಗೇಮ್ಗೋಸ್ಕರ ಮಾಡಿದ್ವಿ. ಇನ್ನು ಫೈನಲಿ ಅಲ್ಲಿಂದ ಬರ್ತಾ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದಿದ್ರು, ಬೇಲ್ಪುರಿ ಮಸಾಲೆ ಪುರಿ ಅಂತೆಲ್ಲ. ಸೊ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ತಿಂದು ಇನ್ನು ನಾವು ಕೂಡ ಮತ್ತೆ ಬ್ಯಾಕ್ ಟು ಹೊರಡಬೇಕಾದ್ರೆ ರಿತಿಕ್ಷಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವಳು ಕೂಡ ಫುಲ್ ಬೇಜಾರಲ್ಲೇ ಇದ್ಲು. ಅಮ್ಮ ಸಂಜೆ ಹೋಗೋಣ ಅಂತ. 3 ದಿವಸ ರಜೆ ಇದ್ದಿದ್ದ ಕಾರಣಕ್ಕೆ ಟ್ರಾಫಿಕ್ ಆಗಿರುತ್ತೆ ಹೆವಿ, ಬೇಡ ಅಂಥೇಳಿ ಇನ್ನು ಅವ್ರಿಗೆಲ್ಲ ಬಾಯ್ ಮಾಡಿ ನಾವು ಕೂಡ ಕೆಳಗಡೆ ಹೊರಟು ಬಂದಾಗ ಮಳೆ ಕೂಡ ಬರ್ತಾಯಿತ್ತು ಸ್ವಲ್ಪ. ಸೊ ಕಾರೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಹಾಗಾಗಿ ಲೋಕಿ ಕಾರೆಲ್ಲ ತೊಳ್ಕೊಂಡು ಕೂತಿದ್ದ. ಇನ್ನು ರಿತಿಕ್ಷನ್ಗೆ ಪೂರ್ವಿಗೆ ಟ್ಯೂಷನಿಗೆ ಟೈಮ್ ಆಗಿತ್ತು. ಹಂಗಾಗಿ ಅವಳು ಓದ್ಲು, ಟ್ಯೂಷನಿಗೆ ಹೋಗ್ತೀನಿ ಅಂತ ಹೇಳಿ ನಮಗೆ ಬಾಯ್ ಮಾಡಿ ಅಕ್ಕ ಮತ್ತು ಭಾವ ನಾವು ಹೋಗೋವರೆಗೂ ಇಲ್ಲೇ ಇದ್ದು ನಮ್ಮನ್ನು ಕಳಿಸ್ಕೊಟ್ಟೆ ಯಾವಾಗಲೂ ಹೋಗೋದು. ಇನ್ನು ಅಮ್ಮ ಕೂಡ ಕಾಲು ನೋವು ಇದ್ದರು ಪಾಪ, ನಮ್ಮ ಜೊತೆ ಕೆಳಗಿಳ್ದೆ ಬಂದರು. ಅಮ್ಮ ಯಾವಾಗಲೂ ಅಷ್ಟೇ ಎಲ್ಲ ಮಕ್ಕಳನ್ನ ಇದೇ ಥರ ಕಳಿಸೋದು. ಇನ್ನು ರಿತಿಕ್ಷನ್ಗೆ ಹೋಗ್ಬೇಕಾದ್ರೆ ತಿಂಡಿ ತಗೋ ಅಂತ ದುಡ್ಡು ಕೊಡ್ತಾಯಿದ್ರು. ಅವಳಂತೂ ಹೋಗೋ ಮೂಡಲ್ಲೇ ಇರಲಿಲ್ಲ, ಹಂಗಾಗಿ ಅವಳು ಇಸ್ಕೊಳ್ತಾ ಇರಲಿಲ್ಲ.
ಸೊ ನಾನು ಗದ್ರದ ಮೇಲೆ ಅವಳು ಈಸ್ಕೊಂಡ್ಲು. ನೋಡಿದ್ರಲ್ಲ, ನಾನಂತೂ ಬೆಂಗಳೂರಿಗೆ ಬಂದರೆ ಯಾವ್ಯಾವ ರೀತಿ ಎಂಜಾಯ್ ಮಾಡ್ತೀನಿ ಅಂತ. ಸೊ ಫುಲ್ಲು ಎಂಜಾಯ್ ಮಾಡ್ತೀನಿ. ನಿಮಗೆ ಹೇಗೆ ಅನ್ನಿಸ್ತೋ ತಿಳಿಸಿ. ಇನ್ನು ಈಗಷ್ಟೇ ಎಲ್ಲರೂ ಕೂಡ ನಮ್ಮನ್ನು ಕಳಿಸಿ ಅವರು ಕೂಡ ಹೋದರು. ಗಿರ್ಜಾ ಎಲ್ಲ, ಇನ್ನು ರಿತಿಕ್ಷಾ ಫುಲ್ ಪ್ಯಾತೋ ಮೂಡಲ್ಲಿ ಮಲ್ಕೊಂಬಿಟ್ಟಿದ್ದಾಳೆ, ತಮ್ಮನ ಬಿಟ್ಟು ಬಂದಿದ್ದೀನಿ ಅಂತ. ಆ್ಯಕ್ಚುಲಿ ಅಲ್ಲಿಂದ ಬರೋಷ್ಟು ಖುಷಿ ಮತ್ತು ಎಂಜಾಯ್ ಈಗ ಹೋಗ್ಬೇಕಾದ್ರೆ ಇರಲ್ಲ. ಏನೇನು ನೋಡಿಕೊಂಡ್ರು ಫ್ಯಾಮಿಲಿ ಅನ್ನೋ ಒಂದು ಸೆಂಟಿಮೆಂಟ್ ಇರುತ್ತೆ. ಸೊ ಅದು ಅಷ್ಟೇ ಬೇಜಾರು ಕೂಡ ಆಗುತ್ತೆ. ಇಲ್ಲಿ ಆಲ್ರೆಡಿ ನಾವಿವಾಗ ಮನೆ ಬಿಟ್ಟು ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ, ತೋರಿಸ್ತೀನಿ ನೋಡಿ. ಆಲ್ರೆಡಿ ನಾವಿವಾಗ ಗೊರಗುಂಟೆ ಪಳೆಯ ಸಿಗ್ನಲಲ್ಲಿ ಇದ್ದೀವಿ. ಈಗ ಹೊರಟಿದ್ದೀವಿ. ಈಗ ನಾವು ಮನೆ ಬಿಟ್ಟಿರೋ ಟೈಮಿಂಗ್ಸ್ ಬಂದು ಕರೆಕ್ಟಾಗಿ 6 ಗಂಟೆ ಆಗಿದೆ. ಮೋಸ್ಟ್ಲಿ ನಾವು ಹೋಗೋಷ್ಟರಲ್ಲಿ 9 ಆಗುತ್ತಾ, 8:30 ಅಷ್ಟರಲ್ಲಿ ಆಗುತ್ತೆ. ಸೊ ನಮ್ಮ ಕಾರಲ್ಲಿ ಒಂದು 2.5 ಹೋಗ್ಬೋದು. ಪಾಪ ಋತ್ವಿಕ್ ಹೆಂಗಿರ್ತಾನೋ ಗೊತ್ತಿಲ್ಲ. ಅವನ್ನ ಬಿಟ್ಟು ಬರಬೇಕಾದ್ರೆ ಅಂತೂ ಅಳುನೇ ಬರ್ತಾಯಿತ್ತು. ಮಲ್ಕೊಂಡಿದ್ದ, ಅವನ್ನ ಮಲಗಿಸ್ಬಿಟ್ಟೆ ಬಂದಿದ್ದೀವಿ. ಎದ್ಮೇಲೆ ಹೆಂಗಾಗ್ತಾನೆ ನೋಡಬೇಕು. ಫೋನ್ ಮಾಡಬೇಡಿ ಅಂತ ಹೇಳಿದ್ದಾರೆ ಅಮ್ಮ, ಯಾಕೆಂದರೆ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಅಂತ. ಅವ್ನು ಜಾಸ್ತಿ ಏನಾದರೂ ಹತ್ರ ವಿಡಿಯೋ ಕಾಲ್ ಮಾಡಿಕೊಡ್ಬೋದು. ಅವ್ನು ಮಲಗಿದ್ದಾಗ ಅವನು ಸಖತ್ತು ನಮ್ಮ ಜೊತೆ ಇದ್ದರೆ ತರಲೆ ಮಾಡ್ತಾನೆ ಜಾಸ್ತಿ. ಬಟ್ ಮನೇಲಿ ಅವ್ರ ಜೊತೆ ಅಷ್ಟೇ ಇರ್ತಾನೆ, ಬಟ್ ಹೆಂಗಿರ್ತಾನೋ ಗೊತ್ತಿಲ್ಲ, ನೆನೆಸ್ಕೊಳ್ತಾನೆ ತುಂಬ. ತಮ್ಮನ್ನ ಬಿಟ್ಟು ಬಂದಿರೋದಕ್ಕೆ ಮೇಡಮ್ ಅವರು ಅಳ್ತಾ ಇದ್ದಾರೆ. ಅವಳು ಅಲ್ಲೇ ಇರ್ತೀನಿ ಅಂತ ಆ್ಯಕ್ಚುಲಿ. ಸೊ ಎಕ್ಸಾಮ್ ಇದೆ ಹಂಗಾಗಿ ಅವನಲ್ಲೇ ಬಿಟ್ಟು ಬಂದು ಇವಳನ್ನ ಕರ್ಕೊಂಬಂದಿದ್ದೀನಿ. ಸಮ್ಮರಲ್ಲಿ ಬಿಡ್ತೀನಿ ಬಾ ಅಂತ ಹೇಳಿ ಇವಳನ್ನ ಕರ್ಕೊಂಬಂದಿದ್ದೀನಿ. ಬಟ್ ಋತ್ವಿಕ್ಕು ಸ್ವಲ್ಪ 1-2 ದಿನ ನಮಗೂ ಕಷ್ಟ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಲೋಕಿ ಇನ್ಮೇಲೆ ಸಂತೆಗೆ ಹೋಗ್ತಾ ಇರ್ತಾರೆ. ಸೊ ಸಂತೆಗೆ ಹೋದರೆ ಮನೆ ಕಡೆ ನೋಡಿಕೊಂಡು ಮತ್ತು ಅಂಗಡಿ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಅಷ್ಟೇ ಅಲ್ಲಿ ಬಿಟ್ಟು ಬಂದಿರೋದು. ನೋಡೋಣ ಹೆಂಗಿರ್ತಾನೆ ಏನು ಅಂತ. ಸೊ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂದರೆ, ಇವತ್ತು ಚಿಕ್ಕಪೇಟೆಗೂ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಇಲ್ಲೇ ಆಗೋಯ್ತು. ಮೆಟ್ರೋಗೆ ಹೋಗಿ ಮತ್ತು ಫ್ಯಾನ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಫ್ಯಾನ್ ಎಲ್ಲ ತೊಗೊಳೋದಷ್ಟರಲ್ಲೇ ಟೈಮ್ ಆಗಿತ್ತು. ಬಟ್ ಆದ್ರೂ ಫ್ಯಾನು ತೊಗೊಂಡಿಲ್ಲ, ನಮ್ಮ ಮಾವನಿಗೆ ಹೇಳಿ. ಸೊ ರೇಟ್ ತುಂಬ ವೇರಿಯೇಷನ್ಸ್ ಇತ್ತು. ಸೊ ಚಿಕ್ಕಪೇಟೆಯಲ್ಲಿ ನೋಡಿಲ್ವಲ್ಲ, ಹಾಗಾಗಿ ಚಿಕ್ಕಪೇಟೆಯಲ್ಲೇ ನೋಡಿ ತೊಗೊಂಡು ಬಾ ಅಂತ ಹೇಳಿ ಬಿಟ್ಟು ಬಂದಿದ್ದೀವಿ. ಇನ್ ಕೇಸ್ ಏನಾದರೂ ಬೇರೆ ಶಾಪಲ್ಲಿ ರೇಟ್ ಜಾಸ್ತಿ ಇದ್ದರೆ, ನಾವೇನು ಫಸ್ಟ್ ನೋಡಿದ್ವಲ್ಲ, ಸೊ ಅದೇ ಶಾಪಲ್ಲಿ ಬಂದು 1700 ಸ್ಟಾರ್ಟ್ ಆಗಿದೆ. 1300 ಬಂದು ತುಂಬ ಚಿಕ್ಕದಿತ್ತು. ಸೊ 1700 ತೊಗೊಂಡು ಬನ್ನಿ ಅಂತ ಹೇಳಿದ್ವಿ. 4 ಫ್ಯಾನ್ ತೊಗೊಂಡು ಬನ್ನಿ ಅಂತ. ಫಸ್ಟ್ ಅಂದ್ಕೊಂಡಿದ್ದು ಎಲ್ಲ ಮನೆಗೂ ನಾವೇ ಹಾಕೋಣ ಅಂತ. ಬಟ್ ಹೋಗ್ತಾ ಹೋಗ್ತಾ ಬಜೆಟ್ ಟೈಟ್ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆಯಲ್ಲ. ಸೊ ಹಾಗಾಗಿ ನಮ್ಮ ಮನೆಗೆ ಮಾತ್ರ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಗೈಸ್, ಹೆಂಗಿತ್ತು ಅಂತ. ಫ್ಯಾಮಿಲಿ ಜೊತೆ ಇದ್ದರೆ ಎಲ್ರಿಗೂ ಕೂಡ ಇದೇ ಥರ ಖುಷಿ ಇರುತ್ತೆ. ಬಟ್ ಹೋಗ್ತಾ ಇರಬೇಕಾದ್ರೆ ತುಂಬ ಇದಾಗುತ್ತೆ. ಇನ್ನೇನು ಎಲ್ಲರೂ ಅಲ್ಲಿಗೆ ಸಮ್ಮರ್ ಹಾಲಿಡೇಸಿಗೆ ಬರ್ತಾರೆ, ಮತ್ತೆ ಬ್ಯಾಕ್ ಟು ಅಲ್ಲೇ ಎಲ್ಲ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.